ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಆಲ್ ಡ್ರೈ ಫ್ರೂಟ್ಸ್ ಲಡ್ಡು ಯಾವ ರೀತಿ ಮಾಡೋದು ಅಂತ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ನಂದು ಡೈಲಿ ರೂಟೀನ್ ಕೂಡ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಸೊ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಕ್ಕೆ ಫಸ್ಟ್ ಒಂದು ಚಿಕ್ಕ ಬೌಲಷ್ಟು ಶೇಂಗಾನ ಫ್ರೈ ಮಾಡಿ ತಗೊಂಡಿದ್ದೀನಿ. ಅದೇ ಒಂದು ಬೌಲ್ಗೆ ಬಾಣಲಿಗೆ ಬಾದಾಮಿ ಕೂಡ ಸ್ವಲ್ಪ ದೊಡ್ಡ ಬೌಲಲ್ಲಿ 1 ಕಪ್ ಆಗುವಷ್ಟು ಬಾದಾಮಿ ತೊಗೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಹಾಲು ಕೂಡ ಸ್ವಲ್ಪ ಇಲ್ಲಿ ನಮ್ಮ ಮನೆ ಸೈಡು ಲೇಟಾಗಿ ಬರೋದ್ರಿಂದ ಹಂಗಾಗಿ ಹಾಲು ಕೂಡ ಕಾಸಕ್ಕೆ ಇಟ್ಕೊಂಡು ಇದನ್ನು ಕೂಡ ಮಾಡ್ತಾಯಿದ್ದೀನಿ. ಈ ರೀತಿ ಜೊತೆಗೆ ಎಲ್ಲ ಕೆಲಸನೂ ಅದ್ರ ಜೊತೆಗೆ ಮಾಡ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ, ಇಲ್ಲಾಂದರೆ ಎಲ್ಲ ಕೆಲಸನೂ ತುಂಬ ಲೇಟಾಗಿ ಆಗಿಬಿಡುತ್ತೆ. ಈಗ ವಾಲಟ್ ಕೂಡ ತೊಗೊಂಡಿದ್ದೀನಿ ನಾನು 1 ಕಪ್ ಆಗೋಷ್ಟು. ಸೇಮ್ ನಾ ಬಾದಾಮಿ ಎಷ್ಟು ತೊಗೊಂಡಿದ್ದು ಅಷ್ಟು ವಾಲಟ್ ಕೂಡ ತೊಗೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು. ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಸ್ವಲ್ಪ ಬಾದಾಮಿ ಗೋಡಂಬಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಪಿಸ್ತಾ ಕೂಡ ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು. ಕೆಲವರು ಈ ಪಂಪ್ಕಿನ್ ಸೀಡ್ಸು ಆಮೇಲೆ ಈ ಸನ್ಫ್ಲವರ್ ಸೀಡ್ಸ್ ಎಲ್ಲ ಯೂಸ್ ಮಾಡ್ಕೋತಾರೆ. ನಿಮ್ಮ ಹತ್ರ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಯಾವುದು ಇರೋಲ್ಲೋ ಅದನ್ನು ಸ್ಕಿಪ್ ಮಾಡಿ. ನಿಮ್ಮ ಕಡೆ ಎಲ್ಲ ಇರೋದನ್ನೆಲ್ಲ ಫ್ರೈ ಮಾಡಿ ಈ ಡ್ರೈ ಫ್ರೂಟ್ಸ್ ಲಡ್ಡನ್ನ ಮಾಡ್ಕೋಬೋದು. ಸೊ ಇದು ಫ್ರೈ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಹಾಲೆಲ್ಲ ಕಾಯ್ತು. ಇದನ್ನು ಕೂಡ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ದೀನಿ. ಹಾಗೆ ಇದೆಲ್ಲ ಆಗಿದ ಮೇಲೆ ಮತ್ತು ಡ್ರೈ ಫ್ರೂಟ್ಸ್ಗೆ ಸ್ವಲ್ಪ ನಾನು ಏನಿದು ಅಂಜೂರು ಕೂಡ ತೊಗೊಂಡಿದ್ದೆ. ಬಟ್ ಇದು ಮಿಕ್ಸಿಲಿ ಸಣ್ಣ ಆಗುತ್ತೆ ಇಲ್ಲ ಅಂದ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ಬಿಚ್ಚಿಟ್ಕೊತಾ ಇದ್ದೀನಿ. ಇದು ಮಿಕ್ಸಿಲಿ ಸಣ್ಣ ಆದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಅದ್ರ ಜೊತೆಗೆ ಸ್ವೀಟ್ಗೆ ನಾನು ಇಲ್ಲಿ ಯಾವುದೇ ರೀತಿ ಬೆಲ್ಲ ಮತ್ತು ಶುಗರ್ ಬೆರೆಸ್ತಾ ಇಲ್ಲ. ಅದ್ರ ಬದಲು ಖರ್ಜೂರನ ಬಳಸ್ತಾ ಇದ್ದೀನಿ. ಇದರಲ್ಲಿ ಸುಮಾರು ವೆರೈಟಿ ಸಿಗುತ್ತೆ. ಇದು ಬಂದುಬಿಟ್ಟು ಸೀಡ್ಲೆಸ್, ಅಂದರೆ ಯಾವುದೇ ಥರ ಸೀಡ್ಸ್ ಇರೋದೇ ಇಲ್ಲ. ನಿಮಗೆ ಸೀಡ್ ಇರೋದು ಸಿಕ್ಕರೆ ಅದನ್ನು ಚೆನ್ನಾಗಿ ಬಿಡಿಸ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಈ ಥರ ಕೂಡ ಸಿಗುತ್ತೆ. ನಾನು ಸೀಡ್ ಇರಲಾರ್ದೆ ತೊಗೊಂಡು ಬಂದಿದ್ದೀನಿ. ಹಾಗಾಗಿ ನೀವು ಹಾಕಿ ಕೂಡ ಹಾಕ್ಕೋಬೋದು. ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ನೋಡಿ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಅಕಸ್ಮಾತ್ ಒಂದೊಂದು ಏನಾದರೂ ಸೀಡ್ ಇತ್ತಂದರೆ ಮಿಕ್ಸಿ ಹಾಕೋ ಮುಂಚೆ ಮಿಕ್ಸಿ ಎಲ್ಲ ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ಹುಷಾರಿಲ್ಲ ನೋಡಿ ತಗೋಬೇಕಾಗುತ್ತೆ. ಹಾಗೆ ಅಂಜೂರ ಕೂಡ ಇತ್ತು, ಅದನ್ನು ಕೂಡ ಬಿಡಿಸಿಟ್ಕೊಂಡಿದ್ದೀನಿ. ಹೀಗೆ ಮನೆ ಕೆಲಸದ ಜೊತೆಗೆ ನಾವು ಅಡುಗೆ ಕೂಡ ಮಾಡ್ಕೊತ ಬೇಗ ಮಾಡಿದರೆ ಎಲ್ಲ ಕೆಲಸನೂ ಕೂಡ ನಾವು ಬೇಗ ಮಾಡ್ಕೋಬೋದು. ಇವಾಗ ಅಂಜೂರ ಕೂಡ ಫ್ರೈ ಮಾಡಿ ಇಟ್ಕೊಂಡೆ. ಇದು ತುಂಬ ಏನಿದು ಡ್ರೈ ಅಂಜೂರ ಇರೋದ್ರಿಂದ ತುಂಬಾ ಟೈಟ್ ಆಗಿರುತ್ತೆ. ಅಷ್ಟು ಬೇಗ ಸಣ್ಣ ಆಗೋದು ಡೌಟ್. ಇದು ನೋಡಬೇಕು, ಸಣ್ಣ ಆದರೆ ಇದಕ್ಕೆ ನಾನು ಆ್ಯಡ್ ಮಾಡ್ತೀನಿ, ಇಲ್ಲ ಅಂದರೆ ಸೈಡ್ ಎತ್ತಿಟ್ಕೋತೀನಿ, ಹಾಗೆ ಕೂಡ ತಿನ್ಬೋದು. ಸೊ ಇದನ್ನ ಸ್ವಲ್ಪ ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಆಗಲಿಕ್ಕೆ. ಇದನ್ನು ಚಿಕ್ಕ ಪೀಸ್ ಕೂಡ ಮಾಡ್ಕೋತಾ ಇದ್ದೀನಿ ಬೇಗ ಸಣ್ಣ ಆಗಲಿ ಅಂತ. ಎಷ್ಟು ಪೀಸ್ ಮಾಡಿ ಇಟ್ಕೊಂಡ್ರೆ ಇದು ಸಣ್ಣ ಆಗುತ್ತೆ ಅನ್ನೋದು ಡೌಟು. ಆದರೆ ನೋಡೋಣ ಅಂತ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಓಪನ್ ಮಾಡ್ಕೋತಾ ಇದ್ದೀನಿ ಈ ಖರ್ಜೂರನೆಲ್ಲ, ಅದನ್ನು ಕೂಡ ತೆಗೆದುಬಿಟ್ಟು ಸೈಡಿಗೆ ಎತ್ತಿಟ್ಕೋಬೇಕು. ಸೊ ಈ ರೀತಿ ಎಲ್ಲ ಖರ್ಜೂರನ ಬಿಡಿಸಿಟ್ಕೊಂಡಾದ್ಮೇಲೆ ಒಂದು ದೊಡ್ಡ ಬಾಣಲೆಗೆ ಎಲ್ಲ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿದ್ದನ್ನು ಒಂದು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿಕೊಂಡು
ಮಿಕ್ಸಿಗೆ ಹಾಕಬೇಕು. ನಿಮಗೆ ತರಿ ಬೇಕಂದರೆ ತರಿ ಮಿಕ್ಸಿ ಮಾಡ್ಕೊಳ್ಳಿ, ಇಲ್ಲ ಪೂರ್ತಿ ಸಣ್ಣ ಬೇಕಂದರೆ ಸಣ್ಣ ಕೂಡ ಮಿಕ್ಸಿ ಮಾಡ್ಕೋಬೋದು. ನಾನಿಲ್ಲಿ ಪೂರ್ತಿಯಾಗಿ ಸಣ್ಣ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಈ ಚಿಕ್ಕ ಮಗ ಇರೋದ್ರಿಂದ ಅವನಿಗೆ ಹಾಗೆ ತಿಂದರೆ ಹಾಗೆ ಕೂಡ ತಿನ್ನಿಸ್ಬೋದು, ತಿಂದೇ ಇದ್ದರೆ ಸ್ವಲ್ಪ ಹಾಲಲ್ಲಿ ಹಾಕಿ ಸೆರ್ಲಾಕ್ ಥರ ರೆಡಿ ಮಾಡ್ಕೊಂಡು ಕೂಡ ನಾವು ತಿನ್ನಿಸ್ಬೋದು. ಈ ದೊಡ್ಡ ಮಕ್ಕಳೆಲ್ಲ ಆ ರೀತಿ ಇಷ್ಟಪಡೋಂಗಿಲ್ಲ, ಅವ್ರಿಗೆ ಸ್ವಲ್ಪ ದೊಡ್ಡ ಹರಳು ಥರ ಅಂದರೆ ತರಿಯಾಗಿ ಮಿಕ್ಸಿ ಮಾಡಿಬಿಟ್ಟು ಒಂಥರ ಉಂಡೆ ಥರ ಕಟ್ಕೊಟ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ನಿಮಗೆ ಆ ರೀತಿ ಬೇಕಾದ್ರೆ ಆ ರೀತಿ ಕೂಡ ಮಾಡ್ಕೋಬೋದು. ಸೊ ಇದನ್ನು ನಾನು ಚೆನ್ನಾಗಿ ಮಿಕ್ಸಿ ಮಾಡ್ಕೋತೀನಿ, ಸ್ವಲ್ಪ ಪೌಡರ್ ಥರನೇ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಒಂದು ಜಾರ್ ಪೂರ್ತಿಯಾಗಿ ಪೌಡ್ರ್ ಥರ ಮಾಡಿಕೊಂಡು ಈ ಒಂದು ಬಾಣಲೆಗೆ ಹಾಕ್ತಾಯಿದ್ದೀನಿ. ಅದೇ ಥರ ಎಲ್ಲವನ್ನು ಮಿಕ್ಸಿ ಮಾಡ್ಕೋಬೇಕು. ಇವಾಗ ನಾನು ಖರ್ಜೂರ ಕೂಡ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಖರ್ಜೂರನ ಮಿಕ್ಸಿ ಮಾಡ್ಕೋಬೋದು, ಆದರೆ ನಾನಿಲ್ಲಿ ಮಿಕ್ಸಿ ಮಾಡುವಾಗ ಈ ಅಂಜೂರ ಏನಿತ್ತಲ್ಲ ಅದು ಯಾವುದೇ ಥರ ಸಣ್ಣ ಆಗಲಿಲ್ಲ, ಹಾಗಾಗಿ ಅದನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಅಂಜೂರ ಮಿಕ್ಸಿ ಮಾಡೋಕ್ಕೋದ್ರೆ ಅದು ಪೂರ್ತಿಯಾಗಿ ಸಣ್ಣನೂ ಆಗಲಿಲ್ಲ, ಮಿಕ್ಸಿ ಹಾಳಾಗೋ ಥರ ಇರುತ್ತೆ. ಆದರೆ ಇಲ್ಲಿ ಏನು ಖರ್ಜೂರ ಸ್ವಲ್ಪ ಈ ರೀತಿ ತರಿಯಾಗಿ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ 1 ಸ್ಪೂನಷ್ಟು ಬಿಸಿ ಮಾಡಿ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ತುಪ್ಪ ಹಾಕ್ಕೊಂಡ ನಂತರ ಅದು ಸ್ವಲ್ಪ ಚೆನ್ನಾಗಿ ಹೀರ್ಕೊಂಡು ಆಮೇಲೆ ಖರ್ಜೂರ ಜೊತೆಗೆ ಮಿಕ್ಸ್ ಆಗಿ ನಮಗೆ ಉಂಡೆ ಕಟ್ಟೆಗೆ ಚೆನ್ನಾಗಿ ಹದ ಸಿಗುತ್ತೆ ಅನ್ನೋದಕ್ಕೆ ಒಂದು ಸ್ವಲ್ಪ ನಾನು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ಕೆಲವರು ಏನು ನಾವು ಫ್ರೈ ಮಾಡ್ತಿರ್ತೀವಲ್ಲ ಆವಾಗಲೂ ಕೂಡ ತುಪ್ಪ ಹಾಕಿ ಫ್ರೈ ಮಾಡ್ಕೋತಾರೆ. ನಾನಿಲ್ಲಿ ಜಸ್ಟ್ ಎಲ್ಲ ಮಿಕ್ಸಿ ಆದಮೇಲೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಲಡ್ಡು ಎಲ್ಲ ಕಟ್ತಾ ಇದ್ದೀನಿ ಒಂದೊಂದಾಗಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ಟಿ ಇದನ್ನು ಒಂದು 15 ಡೇಸ್ ಮಟ್ಟ ನೀವು ತೊಗೊಂಡು ತಿನ್ಬೋದು, ಇಟ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ನೋಡಿದ್ರಲ್ವ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಯಿತು. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಇವೆಲ್ಲ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಷ್ಟರಲ್ಲಿ ತುಂಬಾ ಟೈಮ್ ಆಗಿತ್ತು, ಮಧ್ಯಾಹ್ನಕ್ಕೆ ಊಟಕ್ಕೆ ಕೂಡ ಟೈಮ್ ಆಗಿತ್ತು. ನಾವು ಉತ್ತರ ಕರ್ನಾಟಕದವರು ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ರೊಟ್ಟಿ ಅಂತೂ ಬೇಕೇ ಬೇಕು. ಸೊ ಮಧ್ಯಾಹ್ನ ಟೈಮ್ ಆಗಿರೋದಕ್ಕೆ ರೊಟ್ಟಿ ಕೂಡ ಮಾಡಬೇಕಾಗಿತ್ತು. ಹಾಗಾಗಿ ಲಡ್ಡು ಮಾಡಿದ ಕೂಡ ಊಟ ಎಲ್ಲ ಮಾಡಿ ತುಂಬಾ ಲೇಟ್ ಆಗಿತ್ತು. ಆಮೇಲೆ ಇಷ್ಟೆಲ್ಲ ಮಾಡೋಕ್ಕೆ ಅವರಿಗೆ ಹೊರಗೆಲ್ಲ ಮಿಕ್ಸಿ ಆಗಿಬಿಟ್ಟಿರುತ್ತೆ. ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಸುಮಾರು ಹೊತ್ತಾಗ್ಬಿಟ್ಟಿತ್ತು. ಹಾಗಾಗಿ ಜಾಸ್ತಿ ನಾನು ಬ್ಲಾಗ್ ಮಾಡೋಕ್ಕೆ ಆಗಂಗಿಲ್ಲ. ಸ್ವಲ್ಪ ನನಗೆ ಎಷ್ಟು ಆಗುತ್ತೋ ಅಷ್ಟು ನಾನು ಬ್ಲಾಗಿಂಗ್ ಮಾಡೋಕ್ಕೆ ಅನ್ಕೋತೀನಿ. ಆದರೆ ನನಗೆ ತುಂಬ ಸಪೋರ್ಟ್ ಬೇಕು, ನಿಮ್ಮೆಲ್ಲರೂ ಸಪೋರ್ಟ್ ಸಿಗಬೇಕು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರುವಂಥ ಇನ್ನೂ ಒಳ್ಳೆ ಕಂಟೆಂಟ್ನ ಕೊಡೋಕ್ಕೆ ಇಷ್ಟಪಡ್ತೀನಿ.
ಎಲ್ಲ ಊಟ ಮಾಡಿದ ತಕ್ಷಣ ನೈಟ್ ಕೂಡ ಎಲ್ಲ ಊಟ ಆಗಿತ್ತು. ಬಟ್ ನಾನು ಎವ್ರಿ ಡೇ ನೈಟ್ ಮಲಗಬೇಕಾದ್ರೆ ಪೂರ್ತಿ ಎಲ್ಲ ಮನೆಯೇ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೋತೀನಿ. ಇಲ್ಲ ಅಂತಂದರೆ ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದರೂ ಟಿಫನ್ ಬಾಕ್ಸ್ ಕಟ್ಟೋಕ್ಕೆ ಆಗಂಗಿಲ್ಲ. ಯಾಕಂದರೆ ಅವ್ನು ಬೇಗ ಹೋಗ್ತಾನೆ, 8 ಗಂಟೆ ಅನ್ನೋ ಅಷ್ಟರಲ್ಲಿ ಅವ್ನು ಪೂರ್ತಿಯಾಗಿ ರೆಡಿ ಮಾಡಿಬಿಟ್ಟು ಬಾಕ್ಸ್ ಕಟ್ಟಬೇಕು. ಹಾಗಾಗಿ ನೈಟ್ ನಾನು ಪೂರ್ತಿ ಕಿಚನ್ನು ಏನಾದರೂ ಮೆಸ್ಸಿ ಏನಾದರೂ ಹಾಲ್ ಆಗಿತ್ತು ಅಂತಂದರೆ ಪೂರ್ತಿಯಾಗಿ ಕ್ಲೀನ್ ಮಾಡಿಬಿಟ್ಟು ಮಲ್ಕೋತೀನಿ. ಇಲ್ಲಾಂದರೆ ಬೆಳಗ್ಗೆ ಎದ್ದ ತಕ್ಷಣ ಅದೇ 1 ಅವರ್ ಕೆಲಸ ಆಗಿಬಿಡುತ್ತೆ. ಆಮೇಲೆ ಬಾಕ್ಸು ಆಗಂಗಿಲ್ಲ, ಸರಿಯಾದ ಟೈಮಿಗೆ ಸ್ಕೂಲಿಗೂ ಕಳ್ಸೋಕ್ಕಾಗಂಗಿಲ್ಲ. ಹಾಗಾಗಿ ನೈಟ್ ಎಲ್ಲ ಮಾಡ್ಕೊಂಬಿಟ್ಟು ಫಿನಿಷ್ ಮಾಡಿ ಮಲ್ಕೊಂಬಿಟ್ರೆ ಅದು ಒಂದು ದೊಡ್ಡ ಟೆನ್ಷನ್ ಕಡಿಮೆ ಆಗುತ್ತೆ. ಸೊ ಇದೇ ಥರ ನನ್ನ ರುಟೀನ್ ಕೂಡ ಇರುತ್ತೆ. ಸಾಧ್ಯ ಇದರಲ್ಲಿ ನನಗೇನಾದರೂ ಟೈಮ್ ಸಿಕ್ಕರೆ ನನ್ನ ಕೆಲಸಗಳು ಸ್ಟಿಚಿಂಗ್ ಇರುತ್ತೆ, ಈ ಥರ ಮಾಡ್ಕೋತೀನಿ. ಇಲ್ಲ ಅಂತಂದರೆ ನನಗೆ ಸ್ಟಿಚಿಂಗ್ ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಗೋಲ್ಲ. ಸೊ ಆ ಥರ ಇದಿಷ್ಟು ಕೆಲವೊಂದು ಬ್ಲಾಗ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ವ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಕೂಡ ನಾನು ಎಡಿಟಿಂಗ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೇಕು ಐ ನೋ, ಬಟ್ ನನಗೆ ಸಿಗೋವಂಥ ಟೈಮಲ್ಲಿ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಆಗ್ತಾಯಿಲ್ಲ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಹೋಗ್ತೀನಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.